ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ. ಈಗಾಗಲೇ ಮಿಂಚಿನ ಸಂಚಾರದ ಬಗ್ಗೆ ಮಾಹಿತಿನ ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೆ. ಮಿಂಚಿನ ಸಂಚಾರ ಮತ್ತು ಶಾಲಾ ಸಂದರ್ಶನ ಸಪ್ತಾಹ ಕಾರ್ಯಕ್ರಮದ ನಮೂನೆಯನ್ನು ತಮಗೆ ಪರಿಚಯವನ್ನು ಮಾಡಿಕೊಡೋದಕ್ಕೆ ಬಯಸ್ತೇನೆ. ಸೊ ಈ ನಮೂನೆಯನ್ನು ನಾವು ಈಗ ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಸಂದರ್ಶನಾಧಿಕಾರಿಗಳು ಸಿಬ್ಬಂದಿ ಹೆಸರು ಮತ್ತು ವಿಳಾಸ, ಭೇಟಿ ನೀಡಿದವರು ಅಲ್ಲಿ ನಮೂದು ಮಾಡ್ತಾ ಹೋಗ್ತಾರೆ. ಸಂದರ್ಶಿಸಿದ ಶಾಲೆಯ ಹೆಸರು ಮತ್ತು ವಿಳಾಸ, ಶಾಲಾ ಸಂದರ್ಶನ ದಿನಾಂಕ ಮತ್ತು ಸಮಯ, ಶಾಲಾ ಡೈಸ್ ಸಂಖ್ಯೆ, ಮಾಧ್ಯಮ, ಮುಖ್ಯ ಶಿಕ್ಷಕರ ಹೆಸರು ಮತ್ತು ಮೊಬೈಲ್ ಸಂಖ್ಯೆ, ಶಾಲಾ ಆಸ್ತಿ ನಿರ್ವಹಣೆ ಕುರಿತು ಮಾಹಿತಿಯನ್ನು ಅಲ್ಲಿ ಭರ್ತಿಯನ್ನು ಮಾಡಲಾಗುತ್ತೆ. ಇನ್ನು ಪಾರ್ಟ್ ಎನ ವಿಭಾಗವನ್ನು ನೋಡಿದರೆ, ಶಾಲಾ ಆಡಳಿತಾತ್ಮಕ ಸೂಚನೆಗಳು, ಚಟುವಟಿಕೆಗಳ ನಿರ್ವಹಣೆ, ಪ್ರಗತಿ ಪರಿಶೀಲನೆ, ವಿವರಗಳು ಮತ್ತು ವರದಿ. ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಹಾಜರಾತಿ ವಿವರ, ದಾಖಲಾತಿ, ಹಾಜರಾತಿ, ಗೈರು ಹಾಜರಿ, ದೀರ್ಘ ಗೈರು ಹಾಜರಿ, ಕಳೆದ ಸಾಲಿಗೆ ಹೋಲಿಸಿದಾಗ ದಾಖಲಾತಿ ಪ್ರಗತಿ, ಪ್ರಸ್ತುತ ಹಿಂದಿನ ವರ್ಷ, ದಾಖಲಾತಿಯ ಶೇಕಡ ಪ್ರಗತಿ ನಮೂದಿಸುವುದು, ತದನಂತರ ಸಾಧಾರಣ, ಉತ್ತಮ ಎಂದು ನಮೂದಿಸುವುದು. ಶೇಕಡ, ಸಾಧಾರಣ ಅಥವಾ ಉತ್ತಮ ಅಂತೇಳಿ ನಮೂದನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಒಟ್ಟು ಹುದ್ದೆಗಳು, ಮಂಜೂರಾದ ಹುದ್ದೆಗಳು, ಕರ್ತವ್ಯ ನಿರತ ಹುದ್ದೆಗಳು, ಖಾಲಿ ಹುದ್ದೆಗಳು, ಅತಿಥಿ ಶಿಕ್ಷಕರ ನೇಮಕ. ಈ ಒಂದು ಮಾಹಿತಿಯನ್ನು ಫಿಲ್ ಮಾಡಬೇಕಾಗುತ್ತೆ. 2025-26ನೇ ಸಾಲಿನ ದಾಖಲಾತಿ ಆಂದೋಲನದ ಪ್ರಗತಿಯನ್ನು ನಾವು ಇಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ. ಶಿಕ್ಷಕರ ಅಥವಾ ತರಗತಿ ವೇಳಾಪಟ್ಟಿ ಹಾಗೂ ಶಾಲಾ ಶೈಕ್ಷಣಿಕ ಕ್ರಿಯಾಯೋಜನೆ ತಯಾರಿ ಮತ್ತು ಅನುಪಾಲನೆ, ಸ್ಯಾಪ್ ಅನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಶಿಕ್ಷಕರ ವೇಳಾಪಟ್ಟಿ, ತರಗತಿ ವೇಳಾಪಟ್ಟಿ ಸಿದ್ಧಪಡಿಸಬೇಕಾಗುತ್ತೆ. SDMC ಅಥವಾ ಪೋಷಕರ ತಾಯಂದಿರ ಸಭೆ ನಿರ್ವಹಣೆಯ ಕುರಿತು, ಅದರ ಒಂದು ಪೋಷಕರ ಒಂದು ಸಭೆ ಮತ್ತು ತಾಯಂದಿರ ಸಭೆಯ ನಿರ್ವಹಣಾ ಪುಸ್ತಕಗಳನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ನಂತರ ಶಾಲಾ ಪರಿಸರದ ಕುರಿತು ಅಭಿಪ್ರಾಯವನ್ನು ನಮೂದನ್ನು ಮಾಡಲಾಗುತ್ತೆ. 2025-26ನೇ ಸಾಲಿಗೆ ಪ್ರೋತ್ಸಾಹದಾಯಕ ಯೋಜನೆಗಳ ಅನುಷ್ಠಾನದ ಪ್ರಗತಿ ವರದಿ, ಗುರಿ ಮತ್ತು ಸಾಧನೆ, ಸಮವಸ್ತ್ರ, ಪಠ್ಯಪುಸ್ತಕ, ಶೂ ಮತ್ತು ಸಾಕ್ಸ್. ಅಕ್ಷರ ದಾಸೋಹ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ದಾಸ್ತಾನು ಕೊಠಡಿ ಸ್ವಚ್ಛತೆ, ಅಡಿಗೆ ಕೋಣೆಯ ಸ್ವಚ್ಛತೆ. ಶೈಕ್ಷಣಿಕ ಅಭಿವೃದ್ಧಿ ಚಟುವಟಿಕೆಗಳ ವಿವರಗಳು ಮತ್ತು ವರದಿ, ಶೈಕ್ಷಣಿಕ ಚಟುವಟಿಕೆಗಳ ಪ್ರಗತಿ ಪರಿಶೀಲನೆ, ತರಗತಿವಾರು ಅವಲೋಕಿಸಿ ದಾಖಲಿಸುವುದು, ಬೋಧನಾ ಕಲಿಕಾ ಚಟುವಟಿಕೆಗಳ ನಿರ್ವಹಣೆ ಹಾಗೂ ಮಕ್ಕಳ ಕಲಿಕಾ ಪ್ರಗತಿ ಕುರಿತು ಸಾಧಾರಣ, ಉತ್ತಮ ಎಂದು ದಾಖಲಿಸುವುದು. ಪೀಠೋಪಕರಣಗಳು ಮತ್ತು ಲಭ್ಯತೆ ಮತ್ತು ಅದರ ಕುರಿತು ಮಾಹಿತಿಯನ್ನು ಭರ್ತಿಯನ್ನು ಮಾಡ್ತಕ್ಕಂಥದ್ದು. ಶೈಕ್ಷಣಿಕ ಪೂರಕ ಸಾಮಗ್ರಿಗಳ ಬಳಕೆ ಕುರಿತು ವಿವರಗಳು ಮತ್ತು ವರದಿ, ನಲಿಕಲಿ ಸಾಮಗ್ರಿಗಳು, TLM ಜೋಡಣೆ ಮತ್ತು ನಿರ್ವಹಣೆ, ಗ್ರಂಥಾಲಯ ನಿರ್ವಹಣೆ, ಪ್ರಯೋಗಾಲಯ ನಿರ್ವಹಣೆ, ವಾಚನಾಲಯ ನಿರ್ವಹಣೆ, ಈ ಕಲಿಕಾ ಕೇಂದ್ರ ನಿರ್ವಹಣೆ, ಶೈಕ್ಷಣಿಕ ಬಲವರ್ಧನೆಗಾಗಿ ರೂಪಿಸಿದ ಶಾಲಾ ವಿಶೇಷ ಕಾರ್ಯಕ್ರಮಗಳು, ಶಾಲಾ ಶೈಕ್ಷಣಿಕ ಸಾಧನೆಗಳು, ಶೈಕ್ಷಣಿಕ ಗುಣಮಟ್ಟ ಮತ್ತು ಫಲಿತಾಂಶ ಸುಧಾರಣೆಗೆ ಕೈಗೊಂಡಂಥ ಕ್ರಮಗಳು. ಇನ್ನು ಶಾಲಾಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಶಾಲಾ ಮೂಲಭೂತ ಸೌಕರ್ಯಗಳ ಲಭ್ಯತೆ ಮತ್ತು ವಿವರ ವರದಿ, ಶೌಚಾಲಯ ಲಭ್ಯತೆ, ಗಂಡು ಮಕ್ಕಳ ಶೌಚಾಲಯ, ಹೆಣ್ಣು ಮಕ್ಕಳ ಶೌಚಾಲಯ ಸ್ವಚ್ಛತೆ, ಕುಡಿಯುವ ನೀರಿನ ಲಭ್ಯತೆ, ಆಟದ ಮೈದಾನದ ಲಭ್ಯತೆ, ಶಾಲಾ ಕೈತೋಟ, ಸಸ್ಯಶ್ಯಾಮಲ ಅನುಷ್ಠಾನ ಅಥವಾ ಅಭಿಪ್ರಾಯ, ಶಾಲಾ ಕಟ್ಟಡ ನಿರ್ವಹಣೆ, ಶಾಲಾ ಕಟ್ಟಡ ಕಾಮಗಾರಿಗಳ ನಿರ್ವಹಣೆ, ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮ ಅನುಷ್ಠಾನ ಕುರಿತು ಮಾಹಿತಿ. ಇನ್ನು ಪ್ರಗತಿ ದಾಖಲೆ ಒಟ್ಟು 25ಕ್ಕೆ ಅಂಕಗಳನ್ನು ಇಲ್ಲಿ ನೀಡಲಾಗುತ್ತೆ. ಸಾಧಾರಣ, ಉತ್ತಮ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ಫಿಲ್ಲನ್ನು ಮಾಡಲಾಗುತ್ತೆ. 10ಕ್ಕಿಂತ ಹೆಚ್ಚು ಸಾಧಾರಣವಿದ್ದಲ್ಲಿ ಸದರಿ ಶಾಲೆಯನ್ನು ಸಾಧಾರಣ ಶಾಲೆ ಎಂದು ಪರಿಗಣಿಸ್ತಕ್ಕಂಥದ್ದು ಅಂತ ಇನ್ಸ್ಟ್ರಕ್ಷನ್ನ ನೀಡಲಾಗಿದೆ. ಶಾಲೆಯ ಕುರಿತು ಸ್ಪಷ್ಟ ಅಭಿಪ್ರಾಯವನ್ನು ಸಂದರ್ಶನಾಧಿಕಾರಿಗಳು ಬರಿತಾ ಹೋಗ್ಬೇಕಾಗುತ್ತೆ ಅಂತದ್ದು. ಸೊ ಇಲ್ಲಿ ಕೊಟ್ಟಿದ್ರೆ ಮೇಲ್ಕಂಡ ಒಟ್ಟು 25 ಅಂಶಗಳಿಗೆ ಪರಿಶೀಲನೆ ಮಾಡಿ ಹೆಚ್ಚು ಸಾಧಾರಣೆ ಅಥವಾ ಪ್ರಗತಿ ಸಾಧಿಸಿದ ಶಾಲೆಗಳನ್ನು ಶ್ರೇಣೀಕರಿಸಿ, ಅಂದರೆ 10 ಅಂಶಗಳಿಗಿಂತ ಹೆಚ್ಚು ಸಾಧಾರಣ ಪ್ರಗತಿ ಸಾಧಿಸಿದ ಶಾಲೆಗಳನ್ನು ಸುಧಾರಣೆಗೆ ಕ್ರಮವಹಿಸಬೇಕಾದ ಶಾಲೆಗಳೆಂದು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ನಿರಂತರ ಅನುಪಾಲನೆಯನ್ನು ಮಾಡುವುದು. ಸದರಿ ನಮೂನೆಯನ್ನಾಧರಿಸಿ ಮಾಹಿತಿಯನ್ನು ಗೂಗಲ್ ಸ್ಪ್ರೆಡ್ಶೀಟ್ ಅಲ್ಲಿ ಇಂದೀಕರಿಸ್ತಕ್ಕಂಥದ್ದು. ಸೊ ಇದು ಮಿಂಚಿನ ಸಂಚಾರಕ್ಕೆ ಬಳಸ್ತಕ್ಕಂಥ ಒಂದು ಸಂದರ್ಶನದ ನಮೂನೆ ಆಗಿರುತ್ತೆ. ಸೊ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಈ ಶಾಲಾ ಪ್ರಾರಂಭದ ದಿನ ಏನಿದೆ ಆಲ್ರೆಡಿ 29 ಮತ್ತು 30ನೇ ತಾರೀಕು ಇವುಗಳನ್ನು ಸಿದ್ಧಪಡಿಸ್ಕೋಬೇಕಾಗುತ್ತೆ. ಮತ್ತು 1ನೇ ತಾರೀಕಿಂದ ಮಕ್ಕಳನ್ನ ಶಾಲೆಗೆ ಸ್ವಾಗತವನ್ನು ಕೋರಬೇಕಾಗುತ್ತೆ. ಜೊತೆಗೆ ಮೆಗಾ PTM ಪೋಷಕರ ಸಭೆಯನ್ನು ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳನ್ನು ಶಾಲೆಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಇದಾಗಿತ್ತು ಮಿಂಚಿನ ಸಂಚಾರದ ನಮೂನೆಯ ಒಂದು ಪರಿಚಯಾತ್ಮಕ ವಿಡಿಯೋ. ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ತೆ.